ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕನಕಗಿರಿ ತಾಲೂಕಾ ಘಟಕದ ಅಧ್ಯಕ್ಷ ಶರಣಪ್ಪ ಗದ್ದಿ ಅವರ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಸಮಸ್ಯೆಗಳ ಕುರಿತು ಸರ್ಕಾರ ಹಾಗೂ ಜಿಲ್ಲಾ ಆಡಳಿತದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಸತತ ಮಳೆಯ ಕೊರತೆ, ಬೆಳೆ ವೈಫಲ್ಯ, ರೈತರ ಆರ್ಥಿಕ ಸಂಕಷ್ಟವನ್ನು ಗಮನದಲ್ಲಿ ಇಟ್ಟುಕೊಂಡು ಕನಕಗಿರಿ ತಾಲೂಕವನ್ನು ತಕ್ಷಣವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು ಎಂದು ಸಂಘವು ತಾಲೂಕಾ ಆಡಳಿತ ಕಚೇರಿಯ ಮುಂದೆ ಪ್ರಕಟಣೆ ಮಾಡಿತ್ತು ಆಗ್ರಹಿಸಿದೆ. ಈಗಾಗಲೇ ರೈತರು ಸಾಕಷ್ಟು ನಷ್ಟ ಅನುಭವಿಸಿದ್ದು, ಬೆಳೆಗಳು ಒಣಗಿ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್, ಬೆಳೆ ಪರಿಹಾರ, ಸಾಲ ಮರುಪಾವತಿಗೆ ವಿನಾಯಿತಿ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ವರದಿ ವಿಶ್ವಕರ್ಮ ಅಯ್ಯಪ್ಪ, ಬಿಎಸ್ಪಿ ನ್ಯೂಸ್. ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಸ್ವೀಕಾರ ಮಾಡಲ್ಲ ರೈತರಿಗಂತ ನಿಮ್ದು. ಹೌದು, ಅದಕ್ಕೆ ಅದರಲ್ಲಿ ಎಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನವಲಿ ಜೈ ಮಲ್ಲಿಕಾರ್ಜುನರವರು, ಆಮೇಲೆ ಆ ಭಾಗದಲ್ಲಿರ್ತಕ್ಕಂಥ ಲೈನ್ ಮ್ಯಾನ್ಗಳು ಎಲ್ಲರೂ ಸಹ ವಿದ್ಯುತ್ ಇಲಾಖೆಯ ಇಂದ ಹಿಡ್ಕೊಂಡು AW, JE ಮತ್ತು ಲೈನ್ ಮ್ಯಾನ್ಗಳು ಇಂಥ ಬರಗಾಲದ ಸಂದರ್ಭದಲ್ಲಿ ರೈತರ ಕರೆಗಳನ್ನು ಸ್ವೀಕರಿಸದೆ ವಿದ್ಯುತ್ ವ್ಯತ್ಯಯವನ್ನು ಉಂಟು ಮಾಡ್ತಾ ಇದ್ದಾರೆ. ಅವರಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಒಂದು ರೈತರ ಹಿತವನ್ನು ಕಾಯಬೇಕು ಅನ್ನೋದು ನನ್ನ ಒಂದು ಬೇಡಿಕೆ. ನಮ್ಮ ಪ್ರತಿಭಟನೆ ಆ್ಯಕ್ಚುಲಿ ಇರೋದ್ರಿ DC ಅವರು ಅಥವಾ ಅಪರ DC ಅವರು ಬರಬೇಕು ಅನ್ನೋದು ನಮ್ಮ ಒಂದು ಗುರಿ. ಆದರೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳೇ ಆ ಒಂದು ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದರೆ ಮಾತ್ರ ನಾವು ಅವರಿಗೆ ಮನವಿಯನ್ನು ಕೊಡ್ತೀವಿ. ಅದರಲ್ಲೂ ಈಗೆಲ್ಲ ಅಧಿಕಾರಿಗಳು ಬರಬೇಕು. ನಾವೇನು ಎಲ್ಲ ಸಮಸ್ಯೆಗಳನ್ನು ಹೇಳ್ತಾ ಇದ್ದೀವಲ್ಲ, ಆ ಇಲಾಖೆಗೆ ಸಂಬಂಧಪಟ್ಟಂಥ ತಾಲೂಕಾ ಅಧಿಕಾರಿಗಳು ಬಂದಾಗ ಮಾತ್ರ ನಾವು ಹಿಂದೆ ಸರಿತೀವಿ, ಇಲ್ಲಾಂದರೆ ಹಿಂದೆ ಸರಿಯೋ ಚಾನ್ಸೇ ಇಲ್ಲ. ಇಂತಹ ಬರಗಾಲದ ಸಂದರ್ಭದಲ್ಲಿ ಸಹ ವಿದ್ಯುತ್ತನ್ನು ಸರಿಯಾಗಿ ಕೊಡದೇ ಇರತಕ್ಕಂಥದ್ದು ನಮ್ಮ ರೈತರ ದುರ್ದೈವವಾಗಿದೆ. ನಾವು ಇವತ್ತು ಏನಾಗಿದೆ ನೋಡಿ, ಈಗ ನನಗೆ ಉಸಿರುಗಡ್ತಕ್ಕಂಥ ಸಂದರ್ಭ ಬಂದಿದೆ. ಆದರೆ ಇಲ್ಲಿ ಶಾಸಕರಿಗೆ ಕಣ್ಣೇ ಇಲ್ಲ, ಕಿವಿ ಇಲ್ಲ, ಅವರಿಗೆ ಬಾಯಿನೂ ಇಲ್ಲ, ನೋಡಲ್ಲ ಅವರು. ಅದಕ್ಕಾಗಿ ನಾನು ಈ ರೀತಿಯಾಗಿ ಇವತ್ತು ನಮ್ಮ ಒಂದು ತಾಲೂಕಿನ ಸಮಸ್ಯೆಯನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ. ದಯವಿಟ್ಟು ಶಾಸಕರೇ, ಜಿಲ್ಲಾಧಿಕಾರಿಗಳೇ, ನಮ್ಮ ಒಂದು ಕನಕಗಿರಿ ತಾಲೂಕನ್ನು ಮರಿಬೇಡ್ರಿ. ಇದು ಕ್ಷೇತ್ರ, ಕನಕಗಿರಿ ಕ್ಷೇತ್ರ. ಈ ಕನಕಗಿರಿ ಕ್ಷೇತ್ರದಲ್ಲಿ ಕೇವಲ ಕಾರಟಗಿ ಒಂದೇ ಅಲ್ಲ, ಕನಕಗಿರಿ ಒಂದು ಇದೆ. ಮೇನ್ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ, ಮುಖ್ಯವಾಗಿ ಕನಕಗಿರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಏನು ಮೂಲ ಸೌಲಭ್ಯಗಳು ಬೇಕೋ ಅದನ್ನು ಮಾಡಿಕೊಡಿ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀವಿ. ಇಲ್ಲಾಂದ್ರೆ ನಮ್ಮನ್ನ ಇದೇ ರೀತಿಯಾಗಿ ಕಣ್ಣು, ಕಿವಿ, ಬಾಯನ್ನು ಮುಚ್ಚಿಬಿಡಿ. ಸಾಕು. ನಮಸ್ಕಾರ. ರೈತರ ಪ್ರಮುಖ ಬೇಡಿಕೆ ಇವತ್ತು ನಮ್ಮ ರೈತರ ಪ್ರಮುಖ ಬೇಡಿಕೆ ಅಂದರೆ, ಮೊದಲನೇದಾಗಿ ಕನಕಗಿರಿ ತಾಲೂಕನ್ನು ಸಂಪೂರ್ಣವಾಗಿ ಬರ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಲೇಬೇಕು. ಒಂದು ತಾಲೂಕಂದು ಘೋಷಣೆ ಆದಮೇಲೆ ಕೇಂದ್ರ ಮತ್ತು ರಾಜ್ಯದಿಂದ ಬರ್ತಕ್ಕಂಥ ಬರ ಪರಿಹಾರ ಕನಿಷ್ಠ ಅಂದ್ರೂ, ಕನಿಷ್ಠ ಹೇಳ್ತಾ ಇದ್ದೇನೆ, ಒಬ್ಬ ರೈತನಿಗೆ 50,000 ರೂಪಾಯಿ ಅಂತೆ ಪರಿಹಾರವನ್ನು ಕೊಡಬೇಕು. ಅಲ್ಲದೆ ಬೆಳೆ ವಿಮೆ ಪರಿಹಾರ ಅಂದರೆ ಬೆಳೆ ವಿಮೆ ತುಂಬಿದಂಥ ರೈತರಿಗೆ ಬೆಳೆ ವಿಮಾ ಪರಿಹಾರವನ್ನು ಕೊಡಬೇಕು. ಈ ಬೆಳೆ ವಿಮಾ ಪರಿಹಾರ ಕೊಡಬೇಕಾದ್ರೆ ಬೆಳೆ ಕಟಾವು ಸಮೀಕ್ಷೆ ಸರಿಯಾಗಿ ಆಗಬೇಕು. ಅದಾದ ನಂತರ ಈ ತಾಲೂಕು ಆಸ್ಪತ್ರೆ, ನಮ್ಮ ಕನಕಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಕೊರತೆಯನ್ನು ನೀಗಿಸಬೇಕು. ಇರ್ತಕ್ಕಂಥ ವಿದ್ಯುತ್ತನ್ನು 7 ತಾಸು ಕಣ್ಣಿದ್ದು ಕುರುಡರಂತಿರಬೇಕು, ಕಿವಿ ಇದ್ದು ಕಿವುಡರಂತಿರಬೇಕು, ಬಾಯಿದ್ದರೂ ಮೂಗರಂತಿರಬೇಕು. ಇವತ್ತು ಕೊಪ್ಪಳ ಜಿಲ್ಲಾ ಆಡಳಿತದ ವ್ಯವಸ್ಥೆ ಇದೇ ರೀತಿಯಾಗಿದೆ. ಅಂದರೆ ರೈತರು, ದೀನದಲಿತರು, ಕೂಲಿ ಕಾರ್ಮಿಕರು, ಸಾರ್ವಜನಿಕರು, ಮಹಿಳೆಯರು ಯಾವ ಸಮಸ್ಯೆಯನ್ನು ಸಹ ಪ್ರಶ್ನೆ ಮಾಡಬಾರ್ದು ಅಂಥ ಪರಿಸ್ಥಿತಿ ಒದಗಿ ಬಂದಿದೆ. 1.5 ತಿಂಗಳಿಂದ ಇವತ್ತು ನಮ್ಮ ಕನಕಗಿರಿ ತಾಲೂಕಿನಲ್ಲಿ ಮಳೆಯಾಗಿಲ್ಲ. ಆದರೆ ಪ್ರಶ್ನೆ ಮಾಡಬಾರ್ದು. ಯಾರಿಗೆ? ತಾಲೂಕು ಆಡಳಿತಕ್ಕೆ, ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡಬಾರ್ದು. ಆಮೇಲೆ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಲೂಬಾರ್ದು. ಅಂಥ ಪರಿಸ್ಥಿತಿ ನಮ್ಮ ಒಂದು ಜಿಲ್ಲೆಗೆ ಒದಗಿ ಬಂದಿದೆ. ಅದರಲ್ಲೂ ನಮ್ಮ ಕನಕಗಿರಿ ತಾಲೂಕಿಗೆ ಒದಗಿ ಬಂದಿದೆ.
ಇಲ್ಲಿ ಜಿಲ್ಲಾ ಅಧಿಕಾರಿನೂ ಅಷ್ಟೇ, ಜಿಲ್ಲಾ ಅಪರ ಜಿಲ್ಲಾಧಿಕಾರಿನೂ ಅಷ್ಟೇ, AC ಅವರು ಅಷ್ಟೇ, ತಹಸೀಲ್ದಾರರು ಅಷ್ಟೇ, EO ಅಷ್ಟೇ. ಅದೇ ರೀತಿಯಾಗಿ ಈ ಭಾಗದ ಅಂದರೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥ ಶಾಸಕರು ಮತ್ತು ಮಾಜಿ ಸಚಿವರು ಸಹ ಅಷ್ಟೇ. ಯಾಕಂದರೆ ಇವತ್ತು ತಾಲೂಕಿನ ರಸ್ತೆಗಳು ತುಂಬ ಹದಗೆಟ್ಟಿವೆ. ಆ ರಸ್ತೆಗಳ ಬಗ್ಗೆ ಕೇಳುವಂತಿಲ್ಲ, ಪ್ರಶ್ನೆ ಮಾಡುವಂತಿಲ್ಲ, ಯಾವುದು ಕೆಲಸ ಆಗಲ್ಲ. ನಾವು ಕಣ್ಣಿದ್ದು ಕುರುಡರಾಗಿರಬೇಕು, ಬಾಯಿದ್ದು ಮೂಗರಾಗಿರಬೇಕು, ಯಾವುದನ್ನು ಕೇಳುವಂತಿಲ್ಲ. ಇವತ್ತು ತಾಲೂಕಾಗೆ 8 ವರ್ಷ ಗತಿಸಿದರೂ ಸಹ ಒಂದು ಸರಿಯಾದ ಕಚೇರಿಗಳು ಇಲ್ಲ, ಸರ್ಕಾರಿ ಕಚೇರಿಗಳು ಇಲ್ಲ. ಕೃಷಿಕರಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಕೃಷಿ ಕಚೇರಿ, ತಾಲೂಕಾ ಕೃಷಿ ಕಚೇರಿ ಇಲ್ಲ, ತೋಟಗಾರಿಕೆ ಕಚೇರಿ ಇಲ್ಲ, ಮತ್ತು ತಾಲೂಕಾ ವಿದ್ಯುತ್ ಕಚೇರಿ ಇಲ್ಲ. ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ಮ ಕನಕಗಿರಿ ತಾಲೂಕಿನಿಂದ ಕೊಪ್ಪಳ ಜಿಲ್ಲೆಗೆ ಏನು ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಇದೆಯಲ್ಲ, ಅದು ಮಾಯ ಆಗಿದೆ. ಅದು ಮುಸ್ಲಾಪುರದಿಂದ ಮಾಯ ಆಗಿದೆ. ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಹುಡುಕಿ ಕೊಡಬೇಕು. ಆಮೇಲೆ ಗ್ರಾಮೀಣ ಭಾಗದಿಂದ ಹೋಬಳಿಗೆ ಮತ್ತು ತಾಲೂಕಿಗೆ ಸಂಪರ್ಕ ಹೋಗೋ ರಸ್ತೆಗಳು ಏನಿದಾವೆ, ಸಂಪರ್ಕ ಹೋಗೋ ರಸ್ತೆಗಳು ಹದಗೆಟ್ಟಿದ್ದಾವೆ. ಅವುಗಳನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ರಸ್ತೆಯನ್ನು ಒದಗಿಸಿಕೊಡಬೇಕು. ಮುಖ್ಯವಾಗಿ ಇವತ್ತು ಯುವ ಜನತೆ, ಯುವ ಪೀಳಿಗೆ, ಯುವ ವಿದ್ಯಾರ್ಥಿಗಳು ಏನಾಗ್ತಾ ಇದ್ದಾರೆ, ಇಸ್ಪೆಟ್ಟು ಓಸಿ ಅಂದರೆ ಮಟ್ಕ ಆಡುವ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ, ಸಾರಾಯಿ ಕುಡಿಯುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಇದರಿಂದ ಕುಟುಂಬ ಬೀದಿಗೆ ಬರ್ತಾ ಇದೆ. ಕೆಲವೊಂದು ಹಳ್ಳಿಗಳಲ್ಲಿ ಒಬ್ಬರೋ ಇಬ್ಬರೋ ಇರ್ತಕ್ಕಂಥ ಒಂದು ಮಕ್ಕಳು ಇರ್ತಕ್ಕಂಥ ಕುಟುಂಬ ಇವತ್ತು ಅವರನ್ನು ಕಳೆದುಕೊಂಡು ಆ ಕುಟುಂಬದ ಒಂದು ಯಜಮಾನರು ನಿರ್ಗತಿಕರಾಗಿದ್ದಾರೆ, ಅನಾಥರಾಗಿದ್ದಾರೆ. ಅಂದರೆ ಅಬಕಾರಿ ಇಲಾಖೆ ಸಹ ಕಣ್ಣು ಮುಚ್ಚಿ ರೋಷವಾಗಿ ನಡೀತಿದ್ರು, ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿ. ತಾಲೂಕಾ ಒಂದು ಮತ್ತು ಜಿಲ್ಲಾಡಳಿತ ಹಾಗೂ ಶಾಸಕರು ನಮ್ಮ ಕನಕಗಿರಿ ತಾಲೂಕಿಗೆ ಏನು ಒಂದು ಅಭಿವೃದ್ಧಿಗೆ ಪೂರಕವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಕೆಲಸ ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ತಾಲೂಕನ್ನು ಬಿಟ್ಟು ನಿಮ್ಮ ಕೃಷಿ ಇಲಾಖೆಯಿಂದ ಬಂದಂಥ ಸೌಲಭ್ಯಗಳು ರೈತರಿಗೆ ಸಮರ್ಪಕವಾಗಿ ಒದಗಿಸ್ತಾರ ಇಲ್ಲ ಅಧಿಕಾರಿಗಳು. ಈ ಹಿಂದೆ ಕೂಡ ನೀವು ಪ್ರತಿಭಟನೆ ಮಾಡಿದ್ರಿ, ಯಾವುದೇ ರೀತಿ ಈ ವರ್ಷದ ಹಿಂದೆ ಕೂಡ ಮಾಡಿದ್ರಿ. ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡಿಲ್ಲ ಇಲ್ಲಿವರೆಗೂ. ಮೇನ್ ಈಗ ಕೃಷಿ ಇಲಾಖೆ ಏನು ಮಾಡ್ತಾ ಇದ್ದಾರೆ, ಸೌಲಭ್ಯಗಳು ಅನ್ನೋದಕ್ಕಿಂತ ಮುಂಚಿತವಾಗಿ ಬೆಳೆ ವಿಮೆ ಇದೆಯಲ್ಲ, ಆ ಬೆಳೆ ವಿಮೆ ಪರಿಹಾರವನ್ನು ಕೊಡಿಸುವಲ್ಲಿ ಅವರು ತುಂಬ ಹಿಂದೆ ಸರಿತಾ ಇದ್ದಾರೆ. ಬೆಳೆ ವಿಮೆ ನಾವು ಪ್ರತಿ ವರ್ಷ ತುಂಬ್ತಾನೇ ಇದ್ದೀವಿ, ಆದರೆ ಬೆಳೆ ವಿಮೆಯನ್ನು ಕೊಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಇನ್ಶೂರೆನ್ಸ್ ಕಂಪನಿಯ ಗುಲಾಮರಾಗಿ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇದೆ. ಮತ್ತು ಇದು ನಮ್ಮ ಕನಕಗಿರಿ ಕ್ಷೇತ್ರವು ಇಲ್ಲಿ ಕೃಷಿಯನ್ನೇ ಅವಲಂಬಿತವಾಗಿ ಬದುಕಿರ್ತಕ್ಕಂಥ ಜನರು ನಾವು. ಇಲ್ಲಿ ಮಳೆನೂ ಚೆನ್ನಾಗಿಲ್ಲ ಅಂದಮೇಲೆ ಇದು ವಿದ್ಯುತ್ತನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಹಿಂಗಾಗಿ ನಮ್ಮ ಜೀವನ ಹೆಂಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರ ಮೇಲೆ ವಿವಿಧ ರೀತಿಯ ಬರೆಗಳನ್ನು ನಡೀತಾ ಇದ್ದಾರೆ. ಇವು ಸಾಲದ ಇದು ಮಾಡ್ತಾ ಇದ್ದಾರೆ. ಇವರೇ ರೈತರನ್ನೇ ಮಾಡ್ತಾರೆ, ಕೋರ್ಟ್ ಹಾಕೋ ಮುಖಾಂತರ ರೈತ ಸಾಲ ವಸೂಲಿ ಮಾಡ್ತಾ ಇದ್ದಾರೆ. ಇದು ಬರಗಾಲ ಪರಿಸ್ಥಿತಿಯಲ್ಲಿ ಈ ಥರ ಮಾಡಬಾರ್ದು ಅಂತಂದು ಅವರ ಮನವಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಕಾರಣ ಇಲ್ಲಿ ನಮ್ಮ ರೈತರ ಕನಕಗಿರಿ ಕ್ಷೇತ್ರದ ರೈತರ ಸಾಲವನ್ನು ಮನ್ನಾ ಮಾಡಬೇಕೆಂದು ಸರ್ಕಾರದಲ್ಲಿ ಒತ್ತಾಯಿಸ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸರಿಯಾದ ಸಮರ್ಪಕವಾಗಿ ನಡೀತಾ ಇಲ್ಲ. ಉದ್ಯೋಗ ಖಾತ್ರಿ ನಡೆದೇ ಇರೋ ಕಾರಣ ಇಲ್ಲಿ ಜನರು ಗುಳೆ ಹೋಗ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಕೊಡೋ ಉದ್ದೇಶ ಏನಪ್ಪ ಅಂದ್ರೆ ಜನರನ್ನ ಗುಳೆ ಹೋಗ್ಬಾರ್ದೆಂಬ ಉದ್ದೇಶಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಜನರು ಗುಳೆ ಹೋದ್ರೂ ಯಾವುದೇ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಕೊಡ್ತಾ ಇಲ್ಲ. ಆಮೇಲೆ ವಿದ್ಯುತ್ ಸರಿಯಾದ ರೀತಿ ಕೊಡ್ತಾ ಇಲ್ಲ. ಆಮೇಲೆ ಇಲ್ಲಿ ನಮ್ಮ ಕನಕಗಿರಿ ತಾಲೂಕಿನಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ಆಫೀಸ್ಗಳು ಇಲ್ಲ. ಇವೆಲ್ಲ ಒದಗಿಸ್ಕೊಡ್ಬೇಕು. ಇಷ್ಟು ಸರಿಯಾಗಿಲ್ಲ. ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಏನು ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳೂ ಇಲ್ಲ. ಇದು ಎಲ್ಲವುಗಳನ್ನು ನೋಡಿಯೂ ಸಹ ನಾವು ಸುಮ್ಮನೆ ಕೂಡುವಂಥ ಒಂದು ಸಂದರ್ಭ ಒದಗಿ ಬಂದಿದೆ. ನಮ್ಮ ಒಂದು ಈ ಕನಕಗಿರಿ ತಾಲೂಕಿನ ಇದೊಂದು ದುರ್ದೈವದ ಸ್ಥಿತಿ. ಇಲ್ಲಿನ ಶಾಸಕರಿಗೆ ಅಂದರೆ ಕೊಪ್ಪಳ ಜಿಲ್ಲೆಯ ಶಾಸಕರು, ಬರೀ ಕನಕಗಿರಿ ತಾಲೂಕು ಶಾಸಕರ ಸಮಸ್ಯೆ ಅಲ್ಲ ಅದು. ಕೊಪ್ಪಳ ಜಿಲ್ಲೆ ಎಷ್ಟು ಜನ ಶಾಸಕರು ಇದ್ದಾರಲ್ಲ ಅವರಿಗೆ ಮಂತ್ರಿ ಸ್ಥಾನ ಮುಖ್ಯ ಹೊರತಾಗಿ ರೈತರ ಒಂದು
ಏಳಿಗೆ ಮುಖ್ಯವಲ್ಲ, ರೈತರ ಶ್ರೇಯೋಭಿವೃದ್ಧಿ ಮುಖ್ಯನೇ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂತ್ರಿ ಸ್ಥಾನ. ನಾವು ಏನೇ ಸಮಸ್ಯೆಯನ್ನು ಕೇಳ್ಕೊಂಡು ಹೋದರೆ ಅದರಲ್ಲೂ ರಾಜಕೀಯ ಬೆರೆಸಿ ರೈತರನ್ನ ಹೊಡೆದು ಹಾಕುವಂಥ ನೀತಿಯನ್ನು ಅನುಸರಿಸ್ತಾರೆ. ಇಲ್ಲಿರ್ತಕ್ಕಂಥ ಶಾಸಕರು ಅಂದರೆ ಈ ಸದ್ಯ ಇರ್ತಕ್ಕಂಥ ಶಾಸಕರು ಶಿವರಾಜ್ ತಂಗಡಿ ಸಾಹೇಬರು 3 ಸಾಲ ಒಂದು ಸಚಿವರಾದರೂ ಸಹ ಕನಗಿರಿ ತಾಲೂಕು 8 ವರ್ಷ ಆದರೂ ಸಹ ಯಾವುದೇ ಅಭಿವೃದ್ಧಿ ಕಾಣದೇ ಇರತಕ್ಕಂಥದ್ದು ನಮ್ಮ ದುರ್ದೈವವಾಗಿದೆ. ಇವರಿಗೆ ಬೇಕಾಗಿರೋದು ಮಂತ್ರಿ ಸ್ಥಾನವೇ ಹೊರತು ಇಲ್ಲಿ ಸಾರ್ವಜನಿಕರ ಒಂದು ಶ್ರೇಯೋಭಿವೃದ್ಧಿ ಅಲ್ಲ, ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಅಲ್ವೇ ಅಲ್ಲ. ಇವರು ಆಡಳಿತ ಮಾಡ್ತಕ್ಕಂಥದ್ದು ಅಲ್ವೇ ಅಲ್ಲ. ಯಾವ ಅಧಿಕಾರಿಗಳನ್ನು ಅವರು ಹಿಡಿದಿಟ್ಟುಕೊಂಡಿಲ್ಲ ಅಂದರೆ ರೈತರಿಗೆ, ದೀನ ದಲಿತರಿಗೆ, ಬೇರೆ ಬೇರೆ ಒಂದು ವರ್ಗಗಳಿಗೆ ಒಂದು ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಸನ್ನು ಅವರು ಶಾಸಕರು ಮಾಡ್ತಾ ಇಲ್ಲ, ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ, ತಾಲೂಕಾಧಿಕಾರಿಗಳು ಮಾಡ್ತಾ ಇಲ್ಲ. ಕರೆಂಟು ಈ ಭಾಗದಲ್ಲಿ ವಿದ್ಯುತ್ ಅನ್ನೋದು 7 ತಾಸು ಅಂತಕ್ಕಂಥದ್ದು ನಿಯಮವಾಗಿದೆ. ಆದರೆ 7 ತಾಸು ವಿದ್ಯುತ್ ಇವತ್ತೇನಾಗಿದೆ, ಕಣ್ಮರೆ ಆಗಿದೆ. 7 ತಾಸು ಕೊಡ್ತಕ್ಕಂಥ ರೈತರಿಗೆ ವಿದ್ಯುತ್ತಲ್ಲಿ ಕಳುವು ಮಾಡಿ ಕೇವಲ 1 ತಾಸು 2 ತಾಸು ಅದ್ರ ಕೊಡ್ತಕ್ಕಂಥ